ರಿಪಬ್ಲಿಕ್ ಕನ್ನಡ. ನೀವೀಗ ಆಲ್ರೆಡಿ ಗಮನಿಸಿರೋ ರೀತಿಯಲ್ಲಿ ಇಡೀ ಧರ್ಮಸ್ಥಳ ಪ್ರಕರಣ, ಅದರಲ್ಲೂ ಪ್ರಮುಖವಾಗಿ ಸೌಜನ್ಯ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಧ್ವನಿಗಳಿಗೆ ವೇದಿಕೆಯನ್ನ ಒದಗಿಸ್ತಾ ಇದೆ, ಪರ ವಿರೋಧ ಎರಡಕ್ಕೂ ಕೂಡ. ಯಾರು ಸೌಜನ್ಯ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನ ತಾವು ಕರೆಸ್ಕೊಳ್ತಿದ್ದಾರೆ ಅವರಿಗೂ ಕೂಡ ವೇದಿಕೆ ಕೊಟ್ಟಿದ್ದೀವಿ. ಕೆಲವರು ಅವರಾಗೆ ಬಂದಿಲ್ಲ, ಅದನ್ನ ಹೊರತುಪಡಿಸಿ ಬಹುತೇಕರಿಗೆ ವೇದಿಕೆ ಕೊಟ್ಟಿದ್ದೀವಿ. ಹಾಗೆ ಯಾರೆಲ್ಲ ಈ ಗುಂಪನ್ನಿದ್ದು ಷಡ್ಯಂತ್ರ ಅಂತ ಆರೋಪ ಮಾಡ್ತಿದ್ದಾರೆ ಅವರಿಗೂ ಕೂಡ ವೇದಿಕೆಯನ್ನ ಕೊಟ್ಟಿದ್ದೀವಿ. ಹೀಗೆ ಇವತ್ತು ಮತ್ತೊಬ್ಬ ಪ್ರಮುಖ ವ್ಯಕ್ತಿಗೆ, ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಪ್ರಮುಖ ವ್ಯಕ್ತಿಗೆ ವೇದಿಕೆಯನ್ನ ನಾವು ಕೊಡ್ತಾ ಇದ್ದೇವೆ. ಅವರು ಹಿರಿಯ ಪತ್ರಕರ್ತರು ಮೋಹನ್ ಬೋಳಂಗಡಿ ಅವರು. ಇವರು ಬಹುತೇಕ 1980ರ ದಶಕದಿಂದಲೂ ಕೂಡ ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ, ಅದರಲ್ಲೂ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತ ಅನೇಕ ಅಪರಾಧ ಪ್ರಕರಣಗಳ ವರದಿಯನ್ನ ಮಾಡಿದ್ದಾರೆ ಪೊಲೀಸ್ ನ್ಯೂಸ್ ಅನ್ನೋ ಪತ್ರಿಕೆಗೆ. ಅದಾದ ನಂತರವೂ ಕೂಡ ಇವರ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮುಂದುವರ್ಕೊಂಡು ಬಂದಿದೆ. ಸೌಜನ್ಯ ಪ್ರಕರಣ ಇನ್ಫ್ಯಾಕ್ಟ್ ಬಹಳ ಇನ್ ಡೀಟೇಲ್ ಆಗಿ ಕವರೇಜ್ ಮಾಡಿದ್ದಾರೆ, ಸ್ಥಳದಲ್ಲೇ ನಿಂತು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ದಿನದಿಂದ ಇಲ್ಲಿವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು ಅನ್ನೋದರ ಇಂಚಿಂಚು ಮಾಹಿತಿ ಇವರ ಬಳಿಯಲ್ಲಿದೆ. ಹೀಗಾಗಿ ಮೋಹನ್ ಬೋಳಂಗಡಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸೌಜನ್ಯ ಪ್ರಕರಣದ ಒಂದಷ್ಟು ಅಂಶಗಳನ್ನ ಚರ್ಚೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಿಮರೋಡಿ ಅವರು ಸೌಜನ್ಯ ಕುಟುಂಬಸ್ಥರ ಜೊತೆಯಲ್ಲಿ ಒಡನಾಟ ಬೆಳೆಸಿದ್ ಯಾವಾಗ? ಸೌಜನ್ಯ ಹೋರಾಟಗಾರರು ಆಗಿದ್ ಯಾವಾಗ? ಈಗ ಇವರು ಕುಸುಮಾವತಿ ಅವರ ಮನೆಗೆ ಯಾವಾಗ ಇನ್ಸಿಡೆಂಟ್ ಆಯ್ತಲ್ಲ, ಇನ್ಸಿಡೆಂಟ್ ಆಗಿ ಆರೋಪಿ ಅರೆಸ್ಟ್ ಆಯ್ತು, ಅದು ಪೊಲೀಸರು ತನಿಖೆ ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಒಂದು ಮಾಬು ಕ್ರಿಯೇಟ್ ಆಗಿತ್ತು, ಗೊತ್ತಾಯ್ತಾ? ಒಂದು ಸ್ಥಳದಲ್ಲಿ ಮಾಬು ಕ್ರಿಯೇಟ್ ಆಗಿತ್ತು, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಾಬು ಕ್ರಿಯೇಟ್ ಆಗಿತ್ತು. ಸಹಜವಾಗಿಯೇ ಪತ್ರಿಕೆಗಳು, ಮಾಧ್ಯಮಗಳು ಅದರ ಬಗ್ಗೆ ಒಂದು ಫೋಕಸ್ ಮಾಡಿದ್ದವು. ಆಗ ಇವರು ಕೇಮಾರು ಈಶಾ ವಿಠಲ ಸ್ವಾಮೀಜಿಯವರು ಆ ಮನೆಗೆ ಹೋಗಿ ಭೇಟಿ ಕೊಡ್ಬೇಕಂತೇಳಿ ಆಲೋಚನೆ ಮಾಡಿದ್ರು. ಯಾಕಂತ ಒಂದು ಬಡ ಕುಟುಂಬದ ಹೆಣ್ಣು ಮಗಳು ಅಂತ, ಬಡ ಕುಟುಂಬದ ಹೆಣ್ಣು ಮಗಳು ಈ ರೀತಿ ಬಡ ಕುಟುಂಬವೇ. ಸಾಧಾರಣವಾಗಿ ಆ ಸಂದರ್ಭದಲ್ಲಿ ಅವರು ಬಡ ಕುಟುಂಬವೇ, ಮಧ್ಯಮ ವರ್ಗ ಅಂತಲೇ ಹೇಳ್ಬೋದು ಅಷ್ಟೇ, ಬಡ ಮಧ್ಯಮ ವರ್ಗದ ಕುಟುಂಬ. ಆಯ್ತಾ? ಸ್ವಲ್ಪ ಕೃಷಿ ಇತ್ತು, ಜಾಗ ಇತ್ತು, ಕೃಷಿ ಇತ್ತು. ಇಲ್ಲಿ ವಿಠಲನಿಗೊಂದು ಹೋಟ್ಲ್ ಇತ್ತು. ಇವರು ತಂದೆ ಸಣ್ಣ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದ, ಏನು ದೊಡ್ಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಎಲ್ಲ ಚಂದಪ್ಪಗೌಡ್ರು. ಅವ್ರು ಹೇಳ್ತಾ ಇದ್ರಲ್ಲ, ನಾವು PWD ಕಾಂಟ್ರಾಕ್ಟರ್, PWD ಕ್ಲಾಸ್ 1 ಕಾಂಟ್ರಾಕ್ಟರ್ ಏನಲ್ಲ, ಈ ನೀರು ಹೋಗುವ ಪೈಪಿಗೆ ಇದು ಸಿಕ್ಕಿಸುವವರು, ಅದು ಥ್ರೆಡ್ ಗಿಡ್ಡೆ ಎಲ್ಲ ಹೋದ್ರೆ ಅಂತ ಕಾಂಟ್ರಾಕ್ಟರ್ಗಳು ಅಂತ ಇದೆ. ಆದ್ರೂ ಬಡ ಮಧ್ಯಮ ವರ್ಗದವರು ಅಂತೇಳಿ ಈಶಾ ವಿಠಲ ಸ್ವಾಮೀಜಿ, ಕೇಮಾರು ಸ್ವಾಮಿಗಳು ಬರ್ತೇನೆ ಅಂತ ಹೇಳಿದ್ರು. ಅವರು ಬರುವಾಗ ಇಲ್ಲಿ ಹಿಂದೂ ಸಂಘಟನೆ ನಾಯಕ ಇದ್ದಲ್ಲ ತಿಮರೋಡಿಗೆ ಅವರಿಗೆ ಫೋನ್ ಮಾಡಿದ್ರು ಅವರು, ನಾನು ನಡೆದು ಬರ್ತಾ ಇದ್ದೇನೆ ಬಾ ಅಂತ ಹೇಳಿ. ಆಗ ತಿಮರೋಡಿ ಅವರು ಈಶಾ ವಿಠಲ ಸ್ವಾಮೀಜಿ ಒಟ್ಟಿಗೆ ಸೌಜನ್ಯ ಮನೆಗೆ ಎಂಟ್ರಿ ಆದ್ದು. ಫಸ್ಟ್ ಟೈಮ್ ಸ್ವಾಮೀಜಿ ಅವರು ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ, ಸ್ವಾಮೀಜಿ ಅವರು ಹೋಗ್ತಾ ಇದ್ದಾರೆ ಅನ್ನೋ ಕಾರಣ ಮತ್ತೆ ಅವ್ರಿಗೆಲ್ಲ ಪರಿಚಯ ಆಯ್ತು. ಬಟ್ ಈ ಸಂದರ್ಭದ ತನಕನೂ ಧರ್ಮಸ್ಥಳದ ಹೆಸರು ತಳಕ್ ಹಾಕೊಂಡಿರ್ಲಿಲ್ಲ. ಇಲ್ಲ. ತಿಮರೋಡಿ ಅವರು ಮೊದಲ ಬಾರಿಗೆ ಕುಸುಮಾವತಿ ಅವ್ರ ಮನೆಗೆ ಹೋದ ಸೌಜನ್ಯ ಮನೆಗೆ ಹೋದ ಸಂದರ್ಭದಲ್ಲೂ ಕೂಡ ಎಲ್ಲೂ ಧರ್ಮಸ್ಥಳದವ್ರ ವಿಚಾರ ಬಂದೇ ಇಲ್ಲ. ಯಶೋಧ ಅವ್ರು ನೋಡಿದ್ರು ಕೂಡ, ನೋಡ್ಲೇ ಇಲ್ಲ. ಯಶೋಧ ಅದಾದ್ಮೇಲೆ ಮಾತಾಡೋಣ ಸರ್. ಬಟ್ ಯಶೋಧ ಅವರು ಈಗ ಕಂಪ್ಲೇಂಟ್ ಅಲ್ಲಿ ಆಗಿರೋದು, ಪ್ರೊಸೀಜರ್ ಟೈಮಲ್ಲಿ ಹೇಳ್ತಿರೋದು, ಯಶೋಧ ಅವರು ನೋಡಿರೋ ಹಾಗೆ, ಸೆಕ್ಯೂರಿಟಿ ಅವ್ರು ನೋಡಿರೋ ಹಾಗೆ ಏನೆಲ್ಲ ಹೇಳಿದ್ದಾರೆ. ಹಾಗೆ ಯಶೋಧ ಅವರು ಈ ಉದಯ್ ಧೀರಜ್ ಮಲ್ಲಿಕ್ನ ನೋಡಿದ್ರು ಕೂಡ ಇಲ್ಲಿವರೆಗೂ ಹೆಸರಂತೂ ಪ್ರಸ್ತಾಪ ಆಗಿಲ್ಲ. ತಿಮರೋಡಿ ಅವರು ಸೌಜನ್ಯ ಅವ್ರ ಮನೆಗೆ ಹೋದ ದಿನವೂ ಕೂಡ ಪ್ರಸ್ತಾಪ ಆಗಿಲ್ಲ. ಎಲ್ಲಿಂದ ಪ್ರಾರಂಭ ಆಯ್ತು ಈ ಧರ್ಮಸ್ಥಳದ ಈ ಮೂವರ ವಿರುದ್ಧ ಆರೋಪ? ತದನಂತರ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗ್ತಾ ಇದೆ, ಆರೋಪಿ ಬಂಧನ. ಆದರೆ ನಾವೊಂದು ನಮ್ಮ ಊರಿನ ಹೆಣ್ಣುಮಗಳ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಆಗಿದೆ, ನಾವೊಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಆಗ್ತದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ಇದನ್ನು ಪ್ಲಾನ್ ಮಾಡುವುದು. ಆಗ ಧರ್ಮಸ್ಥಳದ ಪರಿಸರದವರು, ಹಿಂದೂ ಸಂಘಟನೆಗಳಿದ್ದವರು, ಉಜಿರೆ ಪರಿಸರದ ಹಿಂದೂ ಸಂಘಟನೆಗಳಿದ್ದವರು, ಮಹೇಶ್ ಶೆಟ್ಟಿ ಒಟ್ಟಿಗೆ ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆಯಲ್ಲಿದ್ದವರು, ಮತ್ತೆ ಕ್ರಿಶ್ಚಿಯನ್ ಮಿಷನರಿಗಳ ಅವರು, ಅಲ್ಲಿನ ಬಿಷಪ್, ಎಲ್ಲ ಧರ್ಮದವರು ಸೇರಿ ಮಾಡಿ, ಮುಸ್ಲಿಮರು, ಕಮ್ಯುನಿಸ್ಟರು, ಇವರೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡುವುದಂತ
ಮಾಡಿದ್ರು. ಆಗ ಮೈಶೆಟ್ಟಿ ತಿಮ್ಮರೋಡಿ ಅವರು ಅದಕ್ಕೆ ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದು ಈ ಪ್ರತಿಭಟನೆ ಆಗುವ ಮೊದಲು ಸೌಜನ್ಯ ಗೌಡ ಸಮಾಜದ ಹೆಣ್ಣುಮಗಳು, ಗೌಡ ಸಮಾಜದ ಹೆಣ್ಣುಮಗಳು. ಆದ್ರಿಂದ ಆ ಸಮಾಜದ ಸ್ವಾಮೀಜಿ ಇರಬೇಕಂತ ಇವರೊಂದು ಆಲೋಚನೆ ಮಾಡಿಕೊಂಡು ಕಾವೂರು ಶಾಖಮಠದ ಸ್ವಾಮೀಜಿಯವರನ್ನು ಕರೆದರು. ಅಷ್ಟೊತ್ತಿಗೆ ಅಲ್ಲಿನ ಬೆಳ್ತಂಗಡಿ ತಾಲೂಕಿನ ಗೌಡರಯ್ಯನ ಒಕ್ಕಲಿಗರ ಸಂಘದವರು ಹೇಳಿದ್ರು, ಅವರು ಮಾಡುವ ಪ್ರತಿಭಟನೆಗೆ ನಾವು ಹೋಗುವುದು ಬೇಡ, ನಮ್ಮ ಸಮಾಜದ ಹೆಣ್ಣು ಮಗಳು ಆಗಿದ್ದು, ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೊಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಆ ಹೆಣ್ಣು ಮಗುವಿನ ಮನೆಯವರಿಗೆ ಏನಾದರೂ ಸಹಾಯ ಹಸ್ತ ಚಾಚುವ, ಅವರು ಅದಕ್ಕೆ ಹೋಗುವುದು ಬೇಡ ಅಂತ ಹೇಳಿ ಹಾಗೆ ಅವರು ಶಾಖಮಠದ ಸ್ವಾಮಿಗಳಿಗೆ ಹೇಳಿದರು. ಅಷ್ಟೊತ್ತಿಗೆ ಮೇಶೆಟ್ಟಿ ತಿಮ್ಮರೋಡಿ ಅವರು ಏನು ಮಾಡಿದ್ರು, ಈ ಸೌಜನ್ಯ ತಾಯಿಯನ್ನು ಕರ್ಕೊಂಡು ಹೋಗಿ ನಿರ್ಮಲಾನಂದ ಸ್ವಾಮೀಜಿಯವರ ಇಲ್ಲಿಗೆ ಹೋಗಿ ಅವರಿಗೆ ಹೇಳಿ ಸ್ವಾಮೀಜಿಯವರು ಬರಬೇಕು ಅಂತ ಹೇಳಿದರು. ಹಾಗೆ ಅವರು ಕಾವೂರು ಶಾಖಮಠದ ಸ್ವಾಮೀಜಿಯವರಿಗೆ ಫೋನ್ ಮಾಡಿ ನೀವು ಹೋಗ್ಬೇಕು ಅಂತ ಹೇಳಿದರು. ಆಯ್ತು, ಮತ್ತೆ ಅವರು ಹಿರಿಯ ಸ್ವಾಮಿಗಳು ಹೇಳಿದ ಮೇಲೆ ಶಾಖಮಠದ ಸ್ವಾಮಿಗಳು ಬರುವುದಿಲ್ಲ ಅಂತ ಹೇಳಿಕ ಹಾಗೆ ಆಯಿತು. ಹಾಗಾಗಿ ಇವರೆಲ್ಲ ಒಂದು ಮೀಟಿಂಗ್ ಮಾಡಿದರು ಅಲ್ಲಿ ತಿಮ್ಮರೋಡಿ ಅವರ ಮನೆಯಲ್ಲಿ, ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆಯ ಹೆಸರಿನಲ್ಲಿ ಸಭೆ ಮಾಡುವುದು ಅಂತ. ಆಗ ಅದಕ್ಕೆ ಈ ಕೊಚ್ಚಿ ಕ್ರಿಶ್ಚಿಯನ್ಗಳು ಮತ್ತು ಮುಸ್ಲಿಮರು ಅಬ್ಜೆಕ್ಷನ್ ಮಾಡಿದ್ರು, ಇವರು ಕಮ್ಯುನಿಸ್ಟ್ನವರು ಅಬ್ಜೆಕ್ಷನ್ ಮಾಡಿದ್ರು. ಈ ಬ್ಯಾನರ್ ಅಡಿಯಲ್ಲಿ ನಾವು ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆ, ಅದಕ್ಕೆ ಅದನ್ನು ಆ ಬ್ಯಾನರ್ ಬೇಡ ಅಂತೇಳಿ ಪ್ರಜಾಪ್ರಭುತ್ವ ವೇದಿಕೆ ಅಂತೇಳಿ ಬ್ಯಾನರ್ ಕ್ರಿಯೇಟ್ ಆಯಿತು. ಆ ಹೆಸರಿನಲ್ಲಿ ಪ್ರತಿಭಟನೆ ಮಾಡೋದು ಅಂತೇಳಿ ಅರ್ಜಿ ಕೊಟ್ಟರು, ಪರ್ಮಿಷನ್ ಆಯಿತು, ಬೆಳ್ತಂಗಡಿಯಲ್ಲಿ ಸಭೆ ಅಂತ ನಿರ್ಣಯ ಆಯಿತು. ಕಾವೂರು ಶಾಖಮಠದ ಸ್ವಾಮಿಗಳು ಬಂದರು, ಕೇಮಾರು ಸ್ವಾಮಿಗಳು ಬಂದರು. ಆ ಸಭೆ ಹಿಂದಿನ ದಿವಸ ಅಲ್ಲಿ IB ಹತ್ರ ಹಿಂಬದಿ ಒಂದು ಜಾಗದಲ್ಲಿ ಏನೋ ಒಂದು ದೊಡ್ಡ ಹೋಮ ಎಲ್ಲ ಮಾಡಿದ್ರು. ಇಲ್ಲಿ ಬದಿಯರ್ ಕತ್ತದ ಪೈಯೋಳಿಕೆದ ಏನೋ ಯಾವನೋ ಒಬ್ಬ ಜ್ಯೋತಿಷಿ ಬಂದು ಅದು ಶತ್ರು ಸಂಹಾರ ಯಾಗ ಅಂತ ಏನೋ ಮಾಡಿದ್ರು. ಅದಕ್ಕೆ ಬೇಕಾಗಿ ಅಕ್ಕಿ, ತರಕಾರಿ. ಇಲ್ಲೆಲ್ಲೂ ಧರ್ಮಸ್ಥಳದವ್ರದ್ದು ಇಲ್ವೇ? ಧರ್ಮಸ್ಥಳದ ಪ್ರಶ್ನೆ ಇಲ್ಲ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿಭಟನೆ ಒಂದು ನಾವು ಪ್ರತಿಭಟನೆ ದಾಖಲಿಸಬೇಕು ಅಂತ ಹೇಳಿ. ಈ ಹೆಸರು ಬಂದಿದ್ದು ಯಾವಾಗ? ಧರ್ಮಸ್ಥಳದವರ ಹೆಸರು ಬಂದಿದ್ದು ಯಾವಾಗ? ಇದು ಪ್ರತಿಭಟನೆ ಆಯ್ತಲ್ಲ, ಈ ಪ್ರತಿಭಟನೆಯಲ್ಲಿ ಇವರು ಕಾವೂರು ಶಾಖ ಹಿಂದಿನ ದಿವಸ ಯಾಗ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈ ಅಕ್ಕಿ ಇದೆಲ್ಲ ಹೊರೆಕಾಣಿಕೆ ಅಂತ ನಮ್ಮಲ್ಲಿ ಕ್ರಮ ಇದೆ, ಬ್ರಹ್ಮ ಕಲಶಕ್ಕೆಲ್ಲ ಹೊರೆಕಾಣಿಕೆ ಕೊಡೋದು ಅಂತ ಹೇಳಿ. ಆ ರೀತಿ ಇಲ್ಲಿ ಹೊರೆಕಾಣಿಕೆ ಬಂತು. ಅದೆಲ್ಲ ಮೈಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಹೋಯ್ತು. ಇಲ್ಲಿ ಯಾರಿಗೂ ಊಟ ಕೊಡ್ಲಿಲ್ಲ. ಇಲ್ಲಿ ಸಭೆಯಲ್ಲಿ ಸೇರಿದಂತ ಒಂದು 20-25 ಸಾವಿರ ಜನರಿಗೆ ಬನ್ನು ಮತ್ತು ಹಾಲು ಸಪ್ಲೈ ಮಾಡಿದ್ದು ಅಲ್ಲಿನ ಶ್ರೀಕಮಲಬಾರ್ ಧರ್ಮ ಪ್ರಾಂತ್ಯದ್ದು ಬಿಷಪ್ ಬೆಳ್ತಂಗಡಿಯಲ್ಲಿ ಒಬ್ಬ ಬಿಷಪ್ ಇದ್ದಾರೆ, ಅವರು ಕೊಟ್ಟದ್ದು ಬನ್ನು ಮತ್ತು ಹಾಲು ಸಭೆಗೆ. ಆಯ್ತಾ, ತಿಮ್ಮರೋಡಿಯನ್ನು ಕೊಟ್ಟದ್ದಲ್ಲ. ಧರ್ಮಪಾಲ ಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ರು, ಅವರು ಎದ್ದು ಹೋದ್ರು. ಎದ್ದು ಹೋದ ಮೇಲೆ ಇಲ್ಲಿ ಸಭೆಯಲ್ಲಿದ್ದ ಈ ಕಮ್ಯುನಿಸ್ಟರು ಮೈಶೆಟ್ಟಿ ತಿಮ್ಮರೋಡಿಯವರು ಇವರು ಎಲ್ಲ ಭಾಷಣದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದರು. ಆಗ ಈ ಹೋರಾಟ ಧರ್ಮಸ್ಥಳದ ವಿರುದ್ಧ ತಿರುಗಿತು ಅಂತ ಹೇಳಿ ಆ ಹೋರಾಟಕ್ಕೆ ಆರಂಭದಲ್ಲಿ ಯಾರು ಬೆಂಬಲ ಕೊಟ್ರ, ಯಾರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಈ ಭಾಸ್ಕರ್ ಧರ್ಮಸ್ಥಳ ಇವರೆಲ್ಲ, ಈ ಶ್ಯಾಮು ನಡ ಇವರೆಲ್ಲ ಹಿಂದೆ ಸರಿದ್ರು. ವೇದಿಕೆ ಮೇಲೆ ಸೌಜನ್ಯ ಕುಟುಂಬಸ್ಥರು ಯಾರು ಇರ್ಲಿಲ್ವಾ? ಅಬ್ಜೆಕ್ಟ್ ಮಾಡ್ಲಿಲ್ವಾ? ಇಲ್ಲ, ಸೌಜನ್ಯ ತಾಯಿ ಇದ್ರು ಅಂತ ಕಾಣ್ತದೆ. ಹೌದು, ಸೌಜನ್ಯ ತಾಯಿ ಇದ್ರು. ಅವರು ಅದಕ್ಕೆ ಏನು ಅಬ್ಜೆಕ್ಟ್ ಮಾಡ್ಲಿಲ್ಲ. ಅವರು ಸುಮ್ಮನೆ ಕೂತರು. ಯಾಕಂತ ಹೇಳಿದ್ರೆ ಅವರು ಅಷ್ಟೊತ್ತಿಗೆ ತಿಮ್ಮರೋಡಿ ಅವರ ಕ್ಯಾಪ್ಚರ್ ಆಗಿತ್ತು. ಆಯ್ತಾ, ತಿಮ್ಮರೋಡಿ ಅವರು ಇದನ್ನು ಧರ್ಮಸ್ಥಳದ ವಿರುದ್ಧ ತಿರುಗಿಸಿದ್ರು. ಈ ಭಾಷಣಕಾರರೆಲ್ಲ ಅದಕ್ಕೆ ಆ ಸಂದರ್ಭದಲ್ಲಿ ಒಂದು 4-6 ಏನೋ ಒಂದು ಡ್ರಮ್ ಇಟ್ಟಿದ್ರು, ಸ್ಟೀಲ್ ಡ್ರಮ್ಮು, ನೀರು ಇದು ಮಾಡೋ ಡ್ರಮ್ಮು. ಆ ಡ್ರಮ್ಮಿಗೆಲ್ಲ ದುಡ್ಡು ಹಾಕಿದ್ರು. ಸುಮಾರು 25 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಡ್ರಮ್ಮನ್ನು ಕೊಂಡೋದ್ದು ಮೈಶೆಟ್ಟಿ ಮನೆಗೆ.
ಸೌಜನ್ಯದ ಮನೆಗೆ ಕೊಂಡೋಗ್ಲಿಲ್ಲ. ಹ್ಮ್ ಆಯ್ತಾ, ಕಮ್ಯುನಿಸ್ಟ್ನವರು ದುಡ್ಡಿನ ಲೆಕ್ಕ ಕೇಳಿದ್ರು.